ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದ್ಸಲ ಯುದ್ಧ ಗೆದ್ದಿದ್ದೀವಿ ಅಂತಾರೆ, ಇನ್ನೊಂದ್ಸಲ ಇರಾನ್ ಷರತ್ತು ಒಪ್ಕೊಳ್ಳದೇ ಇದ್ರೆ ಸರ್ವನಾಶ ಮಾಡ್ತೀವಿ ಅಂತಾರೆ. ಈಗ ನೋಡಿದರೆ ಅವರು ಅಮೆರಿಕದ ಸಾವಿರಾರು ಸೈನಿಕರನ್ನು ಕೂಡ ಇರಾನ್ಗೆ ನುಗ್ಗಿಸಿ ಯುದ್ಧ ನಿಲ್ಲಿಸೋಕೆ ಷರತ್ತನ್ನು ಹಾಕಿದ್ದಾರೆ. ಆದರೆ ಯಾವುದಕ್ಕೂ ಜಗ್ಗದೆ ಬಗ್ಗದೇ ಇರುವಂತಹ ಇರಾನ್ ಪ್ರತಿದಾಳಿಯನ್ನ ಮುಂದುವರೆಸಿದೆ. ಅಮೆರಿಕ ಅಂದ್ರೆ ಶಾಂತಿ, ಶಾಂತಿ ಅಂದ್ರೆ ಅಮೆರಿಕ, ಹೀಗಂತ ಹೇಳ್ಕೊಂಡು ಓಡಾಡುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಮಾಡಲ್ಲ ಅಂತಾನೆ ಯುದ್ಧ ಶುರು ಮಾಡಿಸಿದ್ರು. ಇರಾನ್ ಮೇಲೆ ಯುದ್ಧ ಶುರು ಮಾಡೋಕೆ ಇಸ್ರೇಲ್ಗೂ ಬೆಂಬಲವಾಗಿ ನಿಂತರು. ಈಗ ಯುದ್ಧ 32ನೇ ದಿನಕ್ಕೆ ಕಾಲಿಟ್ಟಿದೆ. ಜಗತ್ತಿನ 8 ಘೋರ ಯುದ್ಧಗಳನ್ನ ನಾನೇ ನಿಲ್ಲಿಸಿದ್ದೀನಿ ಅಂತಿದ್ದ ಟ್ರಂಪ್ ಇರಾನ್ ನೆಲದ ಮೇಲೆ ಘೋರಾತಿ ಘೋರ ಬಾಂಬ್ಗಳನ್ನ ಹಾಕಿಸ್ತಿದ್ದಾರೆ. 100, 200, 500, 1,000 ಕೆಜಿ ತೂಕದ ಕ್ಷಿಪಣಿಗಳನ್ನ ಇರಾನ್ ನೆಲದ ಮೇಲೆ ಹಾಕಿಸಿದ್ದಾರೆ. ಇಲ್ಲಿವರೆಗೂ 3,500ಕ್ಕೂ ಹೆಚ್ಚು ಇರಾನ್ ವಾಸಿಗಳು ಸತ್ತಿದ್ದಾರೆ. 92,000 ಕಟ್ಟಡಗಳು ನೆಲಸಮವಾಗಿವೆ. ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದು ಇರಾನ್ ನೆಲಕ್ಕೆ ಅಮೆರಿಕದ 30,000 ಸೈನಿಕರನ್ನ ಕಳಿಸ್ತಿದ್ದು, ಮೊದಲ ಹಂತದಲ್ಲಿ 5,000 ಅಮೆರಿಕನ್ ಯೋಧರು ಇರಾನ್ಗೆ ಪ್ರವೇಶ ಮಾಡಿದ್ದು ಮಹಾದಾಳಿಗೆ ಸಜ್ಜಾಗಿದ್ದಾರೆ. ಅಮೆರಿಕ ಸೈನಿಕರು ಇರಾನ್ ನೆಲದ ಮೇಲೆ ಆಕಾಶದಿಂದ ಬಂದು ಲ್ಯಾಂಡ್ ಆಗ್ತಿದ್ದಾರೆ. ಯುದ್ಧ ವಿಮಾನಗಳಿಂದ ಅಮೆರಿಕ ಸೈನಿಕರು ಇರಾನ್ ನೆಲಕ್ಕೆ ಪ್ಯಾರಾಚೂಟ್ ಮೂಲಕ ಇಳಿಯೋ ವಿಡಿಯೋಗಳನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿತ್ತರಿಸಿವೆ. 82ನೇ ವಾಯುಗಾಮಿ ವಿಭಾಗದ 1ನೇ ಬ್ರಿಗೇಡ್ ಯುದ್ಧ ತಂಡ ಇರಾನ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನೊಂದು ಕಡೆ ಇರಾನ್ ಸಮುದ್ರ ಮಾರ್ಗದಲ್ಲೂ ಅಮೆರಿಕ ಸೇನಾಪಡೆಗಳು ಲಂಗರು ಹಾಕ್ತಿವೆ. ಶೀಘ್ರದಲ್ಲೇ ಇರಾನ್ ಅಮೆರಿಕದ ಹಿಡಿತದಲ್ಲಿ ಬಂಧಿಯಾಗಲಿದೆ ಅಂತ ಟ್ರಂಪ್ ಬೇರೆ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕಾಗೆ ಬೇಗ ಬನ್ನಿ ಎಂದ ಇರಾನ್ ಸೇನೆ. ಅಮೆರಿಕ ಸೇನಾಪಡೆ ಹೀಗೆ ಎಂಟ್ರಿ ಕೊಡ್ತಿರೋವಾಗಲೇ ಇರಾನ್ ಆರ್ಮಿ ಅಮೆರಿಕನ್ ಸೈನಿಕರಿಗೆ ಭರ್ಜರಿ ಸ್ವಾಗತ ಕೋರಿದೆ. ಬೇಗ ಬನ್ನಿ, ರೆಡಿಯಾಗಿದ್ದೀವಿ ಅಂತ ಇರಾನ್ ಸೇನೆ ವಿಡಿಯೋ ಪೋಸ್ಟ್ ಮಾಡಿದೆ. ಇರಾನ್ ಸೇನೆ ದೈತ್ಯ ಕಮಾಂಡೋಗಳ ದೃಶ್ಯಗಳನ್ನ ಬಿಡುಗಡೆ ಮಾಡಿರುವ ಇರಾನ್, ಅಮೆರಿಕದ ಸೈನಿಕರನ್ನ ಎದುರಿಸಲು ಮತ್ತು ಸೋಲಿಸಲು ಸಿದ್ಧವಾಗಿದ್ದೀವಿ, ಹತ್ತಿರ ಬನ್ನಿ ಅಂತ ಸವಾಲು ಹಾಕಿದೆ. ಯುದ್ಧ ಉಲ್ಬಣಗೊಳ್ಳುತ್ತಿರುವ ಮಧ್ಯೆ 82ನೇ ವಾಯುಗಾಮಿ ವಿಭಾಗದ ಸಾವಿರಾರು ಸೈನಿಕರು ಎಂಟ್ರಿ ಆಗ್ತಿರೋವಾಗಲೇ ನಾವಾ ನೋಡೇ ಬಿಡೋಣ, ಹತ್ತಿರ ಬನ್ನಿ ಅಂತ ಇರಾನ್ ಮುಖಾಮುಖಿ ಯುದ್ಧಕ್ಕೆ ಮತ್ತೆ ಪಂಥಾಹ್ವಾನ ಕಳಿಸಿದೆ. ಇರಾನ್ ಸೇನೆ ಒಂದು ಕಡೆ ಅಮೆರಿಕ ಸೇನೆಯನ್ನ ರಣರಂಗಕ್ಕೆ ಆಹ್ವಾನಿಸಿದ್ರೆ, ಇನ್ನೊಂದು ಕಡೆ ಇರಾನ್ ಮೇಲೆ ಅಮೆರಿಕ 910 ಕೆಜಿ ತೂಕದ ಭೀಕರ ಕ್ಷಿಪಣಿ ದಾಳಿ ಮಾಡಿದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ನ ಇಸ್ಫಹಾನ್ ನಗರಕ್ಕೆ ಈ ಸಾವಿನ ಕ್ಷಿಪಣಿ ಹಾಕಿದೆ. ಅಚ್ಚರಿ ಅಂದ್ರೆ ಈ ಮರಣ ಮೃದಂಗದ ವಿಡಿಯೋವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಫಸ್ಟ್ ಟೈಮ್ ಶೇರ್ ಮಾಡಿ, ನಾವು ಸ್ಪಷ್ಟವಾಗಿ ದೊಡ್ಡದನ್ನೇ ಹೊಡೆದಿದ್ದೇವೆ ಅಂತ ಬರ್ಕೊಂಡಿದ್ದಾರೆ. ಅಮೆರಿಕ ಇಸ್ರೇಲ್ ದಾಳಿ ಬೆನ್ನಲ್ಲೇ ಇರಾನ್ನಲ್ಲಿ ರಕ್ಷಣಾ ಕಾರ್ಯಗಳು ಚುರುಕುಗೊಂಡಿವೆ. ಜಮ್ಜಾನ್ ನಗರದ ಮೇಲೆ ಅಮೆರಿಕ ಇಸ್ರೇಲ್ ವೈಮಾನಿಕ ದಾಳಿಯ ನಂತರ ಇರಾನ್ನ ರೆಡ್ ಕ್ರೆಸೆಂಟ್ ತಂಡಗಳು ಬದುಕುಳಿದವರಿಗಾಗಿ ಹುಡುಕಾಟ ನಡೆಸುತ್ತಿದೆ. ಶ್ವಾನದಳದ ನೆರವು ಪಡೆದು ಕಟ್ಟಡಗಳ ಅವಶೇಷಗಳ ಕೆಳಗೆ ಶೋಧ ನಡೆಸುತ್ತಿದ್ದು ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಈ ದೃಶ್ಯ ನೋಡಿ. ಅಮೆರಿಕ ಇಸ್ರೇಲ್ ಆಕ್ರಮಣ ಹತ್ತಿಕ್ಕಲು ಇರಾನ್ಗೆ ಮಕ್ಕಳು ಹೇಗೆ ಬೆಂಬಲ ಕೊಡುತ್ತಿದ್ದಾರೆ ಅಂತ. ಬಾಲಕನೊಬ್ಬ ತನ್ನ ಬಳಿ ಇದ್ದ ಒಂದೇ ಒಂದು ಸೈಕಲ್ ಅನ್ನ ಇರಾನ್ ಸೇನೆಗೆ ಆರ್ಥಿಕ ಸಹಾಯ ಮಾಡಲು ದಾನ ಮಾಡಿದ್ದಾನೆ. ನಾವು ಇರಾನ್ ಇಸ್ಲಾಮಿಕ್ ಗಣರಾಜ್ಯಕ್ಕಾಗಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧ ಅಂತ ಕಣ್ಣೀರಿಟ್ಟಿದ್ದಾನೆ. ಅಮೆರಿಕ ಇಸ್ರೇಲ್ ಆಕ್ರಮಣ ಹತ್ತಿಕ್ಕಲು ಇರಾನ್ಗೆ ಮಕ್ಕಳು ಹಣದ ಸಹಾಯವನ್ನೂ ಮಾಡುತ್ತಿದ್ದಾರೆ. ಪೇಪರ್ನಲ್ಲಿ ರಾಕೆಟ್ ಮಾಡಿ ಅದಕ್ಕೆಲ್ಲ ನೋಟುಗಳನ್ನು ಹಾಕಿ ಸುತ್ತಿದ ಕ್ಷಿಪಣಿ ಮಾದರಿಯನ್ನ ಮಕ್ಕಳು ದಾನ ಮಾಡುತ್ತಿದ್ದಾರೆ. ಇರಾನ್ನ ಕರಾಜಿನಲ್ಲಿ ಸರ್ಕಾರ ಮತ್ತು ಸಶಸ್ತ್ರ ಪಡೆಗಳಿಗೆ ಸಾವಿರಾರು ಇರಾನಿಯನ್ನರು ಮೆರವಣಿಗೆ ಮೂಲಕ ಬೆಂಬಲ ವ್ಯಕ್ತಪಡಿಸಿರುವುದನ್ನು ಇರಾನ್ ಸರ್ಕಾರ ಹಂಚಿಕೊಂಡಿದೆ. ಈತ ಕಿವುಡ ಮತ್ತು ಮೂಗ ವ್ಯಕ್ತಿ.
ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಯುದ್ಧದಿಂದ ನೆಲಸಮವಾದ ನಗರವನ್ನ ಸ್ವಚ್ಛಗೊಳಿಸೋ ಕೆಲಸ ಮಾಡುತ್ತಿದ್ದಾನೆ. ಇವನಿಗೆ ಒಂದೇ ಕನಸು, ಈ ಯುದ್ಧದಲ್ಲಿ ಇರಾನ್ ಗೆಲ್ಲಬೇಕಂತೆ, ಇಸ್ರೇಲ್ ದೇಶ ಸರ್ವನಾಶ ಆಗೋದನ್ನ ನೋಡಬೇಕಂತೆ. ಹೀಗಂತ ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡ. ಹೇಳ್ತಾ ಹೋದ್ರೆ ಅಮೆರಿಕಾದ ಒಂದೊಂದು ದಾಳಿಗೂ ಇರಾನ್ ಕೊಡ್ತಿರೋ ಪ್ರತ್ಯುತ್ತರಗಳಿಗೆ ಅಮೆರಿಕ ಅಧ್ಯಕ್ಷರಿಗೂ ಟೆನ್ಷನ್ ಶುರುವಾಗಿದೆ. ಯುದ್ಧ ನಿಲ್ಲಿಸಲು ರೆಡಿ ಅಂದ ಡೊನಾಲ್ಡ್ ಟ್ರಂಪ್, ಯುದ್ಧ ನಿಲ್ಲಿಸಬಾರದು ಅಂತಿದ್ದಾರೆ ನೆತನ್ಯಾಹು. ಇರಾನ್ ಮೇಲೆ ಯುದ್ಧ ಶುರು ಮಾಡಿದ 10 ದಿನದಲ್ಲೇ ಗೆದ್ದಾಯ್ತು ಅಂತ ಟ್ರಂಪ್ ಹೇಳಿಕೊಳ್ತಿದ್ರು. ಇರಾನ್ ಕೊಡ್ತಿರೋ ಮರ್ಮಾಘಾತಕ್ಕೆ ಟ್ರಂಪ್ ತಲೆಕೆಡಿಸಿಕೊಂಡಿದ್ದಾರೆ. ಆಗ್ತಿರೋ ಸಾವು ನೋವು ನಷ್ಟಗಳು, ಟ್ರಂಪ್ ಯುದ್ಧೋನ್ಮಾದದ ವಿರುದ್ಧ ಅಮೆರಿಕಾದಲ್ಲಿ ಆಗ್ತಿರೋ ಮಹಾಪ್ರತಿಭಟನೆಗಳು ಟ್ರಂಪ್ ಅವರ ನಿದ್ದೆಗೆಡಿಸಿವೆ. ಹಾಗಾಗಿನೇ ಯುದ್ಧ ಕೊನೆಗಾಣಿಸೋಕೆ ಟ್ರಂಪ್ ನಿರ್ಧರಿಸಿದ್ದಾರಂತೆ. ಇದಕ್ಕೆ ಕಾರಣಗಳೂ ಇವೆ. 32 ದಿನವಾದರೂ ಮೇಲುಗೈ ಸಾಧಿಸುವ ಬಗ್ಗೆ ಅಂದಾಜಿಲ್ಲ. ಇನ್ನೂ 4-6 ವಾರ ಕಳೆದರೂ ಯುದ್ಧ ನಿಲ್ಲೋ ಸಾಧ್ಯತೆ ಕಡಿಮೆ ಇದೆ. ತಮಗಾಗಿರೋ ನಷ್ಟ ಭರಿಸುವಂತೆ ಗಲ್ಫ್ ರಾಷ್ಟ್ರಗಳು ಒತ್ತಡ ಹಾಕ್ತಿವೆ. ಇನ್ನೊಂದು ಕಡೆ ಟ್ರಂಪ್ ಷರತ್ತುಗಳನ್ನೇ ಸೈಡಿಗಿಟ್ಟು ಇರಾನ್ ಅಮೆರಿಕಾದವರಿಗೆ ಮರು ಷರತ್ತುಗಳನ್ನು ವಿಧಿಸಿದೆ. ಹಾರ್ಮುಜ್ ಜಲಸಂಧಿ ಬಂದ್ನಿಂದ ಇಡೀ ವಿಶ್ವಕ್ಕೆ ಸಮಸ್ಯೆ ಎದುರಾಗಿದೆ. ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಇರಾನ್ ಹಿಡಿತದಲ್ಲಿರೋದ್ರಿಂದ ಅಮೆರಿಕ ಸೇರಿದಂತೆ ಯುರೋಪ್ ರಾಷ್ಟ್ರಗಳಿಗೆ ತೈಲ ಕಚ್ಚಾ ವಸ್ತುಗಳು ಪೂರೈಕೆ ಆಗ್ತಿಲ್ಲ. ಪರಿಸ್ಥಿತಿ ಮುಂದುವರೆದ್ರೆ ಅಮೆರಿಕದ ಆರ್ಥಿಕತೆಗೂ ದೊಡ್ಡ ಪೆಟ್ಟು ಬೀಳಲಿದೆ. ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣ ಅನ್ನೋ ಪ್ರತಿಷ್ಠೆಗೆ ಪೆಟ್ಟು ಬೀಳುವ ಭಯ ಅಮೆರಿಕದಲ್ಲೇ ಶುರುವಾಗಿದೆ. ಹೀಗಾಗಿ ಟ್ರಂಪ್ ಯುದ್ಧಕ್ಕೆ ಪೂರ್ಣ ವಿರಾಮ ಆಡೋ ಬಗ್ಗೆ ಆಪ್ತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರಂತೆ. ಅಂದ್ರೆ ಟ್ರಂಪ್ ನಿರ್ಧಾರಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಬೆಂಬಲಿಸಿಲ್ಲ. ಈಗ ನಡೀತಿರೋ ಯುದ್ಧ ನಿಲ್ಲಿಸಿದ್ರೆ ನಾವು ಸೋಲು ಒಪ್ಪಿಕೊಂಡಂತೆ. ಹೀಗಾಗಿ ಕದನ ಕೊನೆಗಾಣಿಸಬಾರದು ಅಂತ ನೆತನ್ಯಾಹು ಪಟ್ಟು ಹಿಡಿದಿದ್ದಾರೆ. ನೆತನ್ಯಾಹು ಮನವಿ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಟ್ರಂಪ್ ಉಲ್ಟಾ ಹೊಡೆದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಪೋಸ್ಟ್ ಹಾಕಿದ್ದಾರೆ. ಹಾರ್ಮುಜ್ ಜಲಮಾರ್ಗದಿಂದ ಇಂಧನ ಪಡೆಯಲು ಸಾಧ್ಯವಾಗದ ದೇಶಗಳು ನಮ್ಮ ಬಳಿ ತೈಲ ಖರೀದಿಸಬಹುದು. ನಮ್ಮತ್ರ ಬೇಕಾದಷ್ಟು ಇಂಧನ ಸಂಗ್ರಹವಿದೆ. ಇಲ್ಲದಿದ್ರೆ ಹಾರ್ಮುಜ್ ಜಲಮಾರ್ಗಕ್ಕೆ ಹೋಗಿ ಅಲ್ಲೇ ಇಂಧನ ಖರೀದಿಸಿ. ಅದಕ್ಕೂ ಮೊದಲು ಯುರೋಪ್ ರಾಷ್ಟ್ರಗಳು ಮೊದಲು ಧೈರ್ಯ ಬೆಳೆಸಿಕೊಳ್ಳಿ, ಇಲ್ಲದಿದ್ರೆ ಅಮೆರಿಕದಿಂದ ಸಹಾಯ ಸಿಗೋದಿಲ್ಲ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ದಿನಕ್ಕೊಂದು ಹೇಳಿಕೆ ಕೊಡ್ತಿರೋದು ನೋಡ್ತಿದ್ರೆ ಟೆನ್ಷನ್ನಲ್ಲಿರೋದು ಕ್ಲೀನ್ ಆಗಿ ಅರ್ಥವಾಗ್ತಿದೆ. ಒಂದ್ಸಲ ಯುದ್ಧ ಗೆದ್ದಿದ್ದೀವಿ ಅನ್ನೋದು, ಇನ್ನೊಂದ್ಸಲ ಯುದ್ಧ ನಿಲ್ಲಿಸ್ತೀವಿ ಅನ್ನೋದು, ಮತ್ತೊಂದ್ಸಲ ಷರತ್ತುಗಳನ್ನ ಹಾಕೋದು, ಮಗದೊಂದು ಸಲ ದೊಡ್ಡ ಕ್ಷಿಪಣಿಗಳನ್ನ ಹಾಕ್ತೀವಿ ಅಂತ ಬೆದರಿಸೋ ಕೆಲಸನೂ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಸೋಲನ್ನ ಒಪ್ಪಿಕೊಳ್ಳಲು ಇರಾನ್ ರೆಡಿ ಇಲ್ಲ. ಸೋಲಿಸಿದ್ದೀವಿ ಅಂತ ಹೇಳಿಕೊಳ್ಳೋಕ್ಕೂ ಟ್ರಂಪ್ ಹತ್ರ ಕಾರಣಗಳಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಸದ್ಯಕ್ಕೆ ಈ ಯುದ್ಧ ಮುಗಿಯೋ ಲಕ್ಷಣಗಳಂತೂ ಇಲ್ಲವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಕೊಲ್ಲಿ ಕಾಳಗದಿಂದ ವಿಶ್ವದ ಅರ್ಧಕ್ಕರ್ಧ ರಾಷ್ಟ್ರಗಳು ತತ್ತರಿಸಿ ಹೋಗಿವೆ. ಯಾವಾಗ ಯುದ್ಧ ನಿಲ್ಲುತ್ತೋ ಅಂತ ಇಡೀ ಜಗತ್ತೇ ಕಾಯ್ತಾ ಇದೆ. ಯಾಕಂದ್ರೆ ಈ ಯುದ್ಧದಿಂದ ಬಹುತೇಕ ದೇಶಗಳಿಗೆ ಪೆಟ್ರೋಲ್ ಡೀಸೆಲ್ ಪೂರೈಕೆ ಆಗ್ತಾ ಇಲ್ಲ. ಭಾರತದಲ್ಲಿ ತೈಲ ಕೊರತೆ ಆಗದೇ ಇದ್ರು LPG ಸಮಸ್ಯೆಯಿಂದ ಜನರಿಗೆ ತೊಂದರೆಗಳು ಎದುರಾಗ್ತಾನೆ ಇದ್ದಾವೆ. ಇವತ್ತು ಕೂಡ ಏಜೆನ್ಸಿಗಳ ಮುಂದೆ ಸಿಲಿಂಡರ್ಗಾಗಿ ಕಾದು ಕಾದು ಬರಿಗೆಯಲ್ಲಿ ವಾಪಸ್ ಆಗಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ನಡೆಸುತ್ತಿರೋ ಸಮರದಿಂದ ಜಗತ್ತಿನ ಅರ್ಧಕ್ಕರ್ಧ ದೇಶಗಳಿಗೆ ತೈಲ ಪೂರೈಕೆ LPG ಸಮಸ್ಯೆ ಶುರುವಾಗಿದೆ. ಹತ್ರ 3 ವಾರದಿಂದಲೂ ಕೊಲ್ಲಿ ರಾಷ್ಟ್ರಗಳಿಂದ ಆಗ್ತಿದ್ದ ತೈಲ ಮತ್ತು ಅನಿಲ ಸಪ್ಲೈ ಅರ್ಧಕ್ಕರ್ಧ ನಿಂತು ಹೋಗಿದೆ. ಅದರಲ್ಲೂ LPG ಸಿಲಿಂಡರ್ ಸಮಸ್ಯೆಯಿಂದ ಆಗ್ತಿರೋ ಬಿಕ್ಕಟ್ಟು ಭಾರತದಲ್ಲಿ ಇನ್ನಷ್ಟು ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದೆ. ಜನ ಈಗಲೂ LPG ಪಡೆಯೋಕೆ ಪಡ್ತಿರೋ ಪಾಡು ಮಾತ್ರ ಭೀಕರ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಭಾರತದಲ್ಲಿ ಗಂಡಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಚಿಕ್ಕಮಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಎದ್ದಿದ್ದು ನಗರದ ಮಹಾರುದ್ರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಸದ್ಯಕ್ಕೆ 12 ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಇದ್ದು ಶಾಲೆ ಮತ್ತು ಹಾಸ್ಟೆಲ್ ಹೊರತುಪಡಿಸಿ ಬೇರೆ ಯಾರಿಗೂ ನೀಡುತ್ತಿಲ್ಲ. ಹೀಗಾಗಿ ಗ್ರಾಹಕರು ಸಿಲಿಂಡರ್ ಸಿಗದೆ ಪರದಾಡ್ತಿದ್ದಾರೆ. ಬುಕ್ ಮಾಡಿ ಗ್ಯಾಸೇ ಬಂದಿಲ್ಲ, ಇಲ್ಲಿ ಬಂದರೆ ಮನೆ ಹತ್ರ ಬರುತ್ತೆ ಕಳಿಸ್ತೀವಿ ಬಂದಾಗ ಅಂತ ಹೇಳ್ತಾರೆ. ಬಂದು ನಾವು ಹೋಗೋದೇ ಆಯ್ತು, ಬರೀ ಮನೆ ಹತ್ರನೂ ಬರೋಂಗಿಲ್ಲ, ಇಲ್ಲೂ ಕೊಡೋಂಗಿಲ್ಲ. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಇವ್ರು ಕೇಳಿದ್ರೆ ಏನು ಹೇಳ್ತಾರೆ, ಮನೆಯಲ್ಲಿ ಭಾರಿ ಕಷ್ಟ ಆಗಿತ್ತು. ಗ್ಯಾಸ್ ಇಲ್ದಲೇ ನಾವು ಗಟ್ಟಿ ಒಲೆ ಮಾಡ್ತಾಯಿದ್ದೀವಿ. ಇನ್ನು ರಾಮನಗರದಲ್ಲೂ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲಿ ಹೋಟೆಲ್ ಮಾಲೀಕರು ಅಡುಗೆ ತಯಾರಿ ಮಾಡ್ತಿದ್ದಾರೆ. 10,000 ಕಬ್ಬಿಣದ ಒಲೆ ನಿರ್ಮಾಣ ಮಾಡಿ ಕಟ್ಟಿಗೆಯಲ್ಲೇ ಅಡುಗೆ ಮಾಡ್ತಿದ್ದಾರೆ.
ಯುದ್ಧದ ಎಫೆಕ್ಟ್ನಿಂದ ಪ್ರಾಣಿಗಳ ಆಶ್ರಮಕ್ಕೂ ಗ್ಯಾಸ್ ಬಿಸಿ ತಟ್ಟಿದೆ. ಬೆಂಗಳೂರಿನ ಕಗ್ಗಲಿಪುರದಲ್ಲಿರುವ ಪ್ರಾಣಿ ಆಶ್ರಮದಲ್ಲಿ ಸೌದೆ ಒಲೆ ಬಳಸಿ ಅಡುಗೆ ಮಾಡ್ತಿದ್ದಾರೆ. ಗ್ಯಾಸ್ ಸಿಗದೆ ಜನ ಪರದಾಡ್ತಿದ್ರೆ ಮಂಡ್ಯದ ನಾಗಮಂಗಲದಲ್ಲಿ ಗ್ಯಾಸ್ ಏಜೆನ್ಸಿಯವರು ಕಳ್ಳಾಟ ಆಡ್ತಿದ್ದಾರೆ. ಗ್ಯಾಸ್ ಬುಕ್ ಮಾಡಿದ್ರೂ ಕೂಡ ಗ್ಯಾಸ್ ವಿತರಣೆ ಮಾಡ್ತಿಲ್ವಂತೆ. ಬುಕ್ ಆಗಿರೋ ಸಿಲಿಂಡರ್ಗಳನ್ನ ಏಜೆನ್ಸಿಯವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಜನ ಆರೋಪ ಮಾಡ್ತಿದ್ದಾರೆ. ಇನ್ನು ರಾಯಚೂರಿನ ರೊಟ್ಟಿ ಕೇಂದ್ರಗಳಿಗೂ ಯುದ್ಧದ ಬಿಸಿ ತಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಸಮಸ್ಯೆಯಿಂದ ರೊಟ್ಟಿ ಕೇಂದ್ರಗಳು ಬಂದ್ ಆಗಿದ್ದು, ಸಿಲಿಂಡರ್ ಇಲ್ಲದ ಕಾರಣ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. ಗದಗದಲ್ಲಿ ಆಟೋ ಚಾಲಕರು ರೊಚ್ಚಿಗೆದ್ದಿದ್ದಾರೆ. ಬೇಕಾಬಿಟ್ಟಿಯಾಗಿ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮಾಡ್ತಿರೋದ್ರಿಂದ ಆಟೋ ಚಾಲಕರು ಕಂಗಾಲಾಗಿದ್ದು ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಹುಬ್ಬಳ್ಳಿಯಲ್ಲೂ ಆಟೋ ಗ್ಯಾಸ್ ಕೊರತೆ ಎದುರಾಗಿದೆ. 4ಕ್ಕೂ ಹೆಚ್ಚು ಬಂಕ್ಗಳು ಬಂದ್ ಆಗಿದ್ದು, ಇರುವ ಬಂಕ್ಗಳಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಮುಗಿಬಿದ್ದಿದ್ದಾರೆ. ಗ್ಯಾಸ್ ಗಂಡಾಂತರ ಇಡೀ ರಾಜ್ಯವನ್ನೇ ಆವರಿಸಿರೋ ಹಿನ್ನೆಲೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ರಾಮನಗರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಐಜೂರು ವೃತ್ತದಲ್ಲಿ ಸಿಲಿಂಡರ್ ಮೇಲೆ ಕೂತು ಈಡುಗಾಯಿ ಒಡೆದು ಪ್ರತಿಭಟನೆ ನಡೆಸಿದರು. ಹೋಟೆಲ್ಗಳು ಮುಚ್ಚಿವೆ, ಕೈಗಾರಿಕೆಗಳಿಗೂ ಕಂಟಕ ಎದುರಾಗಿದೆ. ರೈತರು ಬೆಳೆದ ಬೆಳೆಗಳಿಗೆ, ತರಕಾರಿಗಳಿಗೆ ಬೆಲೆ ಸಿಗ್ತಿಲ್ಲ. ಆಮದು ರಫ್ತು ಅರ್ಧಕರ್ಧ ನಿಂತೇ ಹೋಗಿದೆ. ಯುದ್ಧ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಆದ್ರೆ ಜನ ಮಾತ್ರ ಸಿಲಿಂಡರ್ ಸಂಕಷ್ಟಕ್ಕೆ ಮುಕ್ತಿ ಸಿಕ್ಕರೆ ಸಾಕಪ್ಪ ಅಂತ ದಿನ ಬೆಳಗಾದ್ರೆ ದೇವರಿಗೆ ಕೈ ಮುಗಿತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಘಟಾನುಘಟಿ ನಾಯಕರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಹಾಲಿ ಮಾಜಿ ಮುಖ್ಯಮಂತ್ರಿಗಳ ಕ್ಯಾಂಪೇನ್ ಬಹಳ ಜೋರಾಗಿತ್ತು. ದಾವಣಗೆರೆಯಲ್ಲೂ ಕೂಡ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್. ಅಶೋಕ್ ಪ್ರಚಾರಕ್ಕೆ ಬಂದಿದ್ದರು. ಆದರೆ ಮತಯಾಚನೆಗಿಂತ ಹೆಚ್ಚಾಗಿ ಮುಸ್ಲಿಂ ನಾಯಕರ ಮನವೊಲಿಕೆಯಲ್ಲಿ ಅರ್ಧ ಸಮಯವನ್ನು ಕಳೆಯುವಂತಾಗಿರುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಬಹಳ ದೊಡ್ಡ ಸವಾಲಾಗಿತ್ತು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಮಹಾಸಮರ ಅಕ್ಷರಶಃ ಮಹಾಯುದ್ಧ ರೀತಿಯೇ ಭಾಸವಾಗ್ತಿದೆ. ಗೆದ್ದು ಪ್ರತಿಷ್ಠೆ ಉಳಿಸಿಕೊಳ್ಳೋ ಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ರೆ, ಅಸ್ತಿತ್ವ ಉಳಿಸಿಕೊಳ್ಳೋ ಯತ್ನದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಸಿಲ ಝಳದ ರೀತಿಯಲ್ಲೇ ಉಪಚುನಾವಣೆಯ ಕಾವು ಕ್ಷಣಕ್ಷಣಕ್ಕೂ ಜೋರಾಗ್ತಿದೆ. ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಕೈ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕೈ ನಾಯಕರು ಲಗ್ಗೆ ಇಟ್ಟಿದ್ದಾರೆ. ಸಮರ್ಥ ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದು, ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆ ಸಾಲು ಸಾಲು ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಜಮೀರ್ ಟೆನ್ಷನ್. ಉಪಚುನಾವಣೆ ಸಮಯದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಮನವೊಲಿಸೋದ್ರಲ್ಲಿ ಕೈ ನಾಯಕರು ಸಕ್ಸಸ್ ಆಗಿದ್ರು, ಟೆನ್ಷನ್ ಮಾತ್ರ ಕಮ್ಮಿ ಆಗಿಲ್ಲ. ಬಂಡಾಯ ಶಮನವಾದ್ರೂ ಮುಸ್ಲಿಂ ಮತಗಳ ಆತಂಕ ದುಪ್ಪಟ್ಟಾಗಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಮುನಿಸು ಕಮ್ಮಿಯಾದಂತೆ ಕಾಣ್ತಿಲ್ಲ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗದೆ ಕೇರಳದಲ್ಲಿ ಠಿಕಾಣಿ ಹಾಕಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಮೇಲಿನ ಸಿಟ್ಟಿನಿಂದ ಕೇವಲ 1 ದಿನ ಪ್ರಚಾರಕ್ಕೆ ಬರುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತೊಂದೆಡೆ ಜಮೀರ್ ಬೆಂಬಲಿಗರು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಮುಸ್ಲಿಮರೆಲ್ಲ ಒಟ್ಟಾಗಿ ಹೋರಾಡಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಅಂತವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. वहाँ के लोगों में गुस्सा है. दोनों बातें सही है. कांग्रेस पार्टी ने मुसलमानों की हक तलफी की है, नाइंसाफी की है, उनके हक को मारा है. और ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया. ಇನ್ನು ಮುಸ್ಲಿಂ ನಾಯಕರ ಅಸಮಾಧಾನಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಹಲವರು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ಗೆ ಯಾವುದೇ ಅಸಮಾಧಾನ ಇಲ್ಲ. ಅವರಿಗೆ ಕೇರಳ ಕಾಂಗ್ರೆಸ್ ಉಸ್ತುವಾರಿ ಕೊಡಲಾಗಿದೆ. ಪ್ರಚಾರಕ್ಕೆ ಅವರೂ ಬರ್ತಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಡಿಕೆಶಿ ತೆರಳಿ ಅಲ್ಲೇ ಊಟ ಮಾಡಿ ಸಭೆಯನ್ನು ನಡೆಸಿದ್ರು. ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ.ಕೆ. ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ದಾವಣಗೆರೆ ಕಾಂಗ್ರೆಸ್ ಮುಸ್ಲಿಮರ ಭಿನ್ನಮತವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ಮುಸ್ಲಿಮರಿಗೆ ಅನ್ಯಾಯ ಮಾಡಿದೆ, ಹೀಗಾಗಿ ಈ ಬಾರಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಲ್ಲ, ಮತ ವಿಭಜನೆಯಾಗೋದು ಫಿಕ್ಸ್ ಅಂತಿದ್ದಾರೆ.
ಆದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತ್ರ ವಿಪಕ್ಷಗಳ ಆಸೆ ಈಡೇರಲ್ಲ, ಎಲ್ಲವೂ ಸುಲಲಿತವಾಗಿ ನಡೆಯುತ್ತಿದೆ ಅಂತಿದ್ದಾರೆ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಆ ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ, ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ. ಅದು ಎಲ್ಲರೂ ಪರಿಚಯ ಇದ್ದಾರೆ, ಯಾರು ಏನು ಹೊರಗಿನರಲ್ಲ, ಎಲ್ಲ ಮನೆಯವರೇ, ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿಯವರೇ ಕೂತ್ಕೊಂಡು ಮಾತಾಡಿ ಯಾರ್ಯಾರು ವಾಪಸ್ ತಕ್ಕಂತಾರೆ ಎಲ್ಲರೂ ತೆಗೆಸ್ತೀವಿ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಪಡೆ ಕಸರತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸುತ್ತಿದ್ರೆ ಬಿಜೆಪಿ ನಾಯಕರು ಮತಶಿಕಾರಿ ಶುರು ಮಾಡಿದ್ದಾರೆ. ಕುರುಕ್ಷೇತ್ರದ ಯುದ್ಧಕ್ಕೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಣಾಳಿಕೆ ಕೂಡ ರಿಲೀಸ್ ಮಾಡಿದ್ರು. ಬಳಿಕ ಖಾಸಗಿ ರೆಸಾರ್ಟ್ ಮಹತ್ವದ ಸಭೆ ಮಾಡಿ ಚುನಾವಣಾ ತಂತ್ರ ಪ್ರತಿತಂತ್ರ ಕುರಿತು ರೂಪುರೇಷೆ ಸಿದ್ಧಪಡಿಸುತ್ತಿದ್ದಾರೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ರಾಜ್ಯದ ಜನರ ಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ ದರ್ಬಾರನ್ನು ಈ ಸರ್ಕಾರ ಮಾಡ್ತಾ ಇದೆ. ಮೇಟಿ ಮಗನ ಪರ ಸಿಎಂ ಸಿದ್ದರಾಮಯ್ಯ ಮತಶಿಕಾರಿ. ಬಿಜೆಪಿ ಅಭ್ಯರ್ಥಿ ಪರ ವಿಜಯೇಂದ್ರ ಅಬ್ಬರದ ಮತಬೇಟೆ. ಬಾಗಲಕೋಟೆಯಲ್ಲೂ ಮಿನಿ ಸಮರದ ಕಾವು ಬಿರು ಬಿಸಿಲಿನಲ್ಲಿ ಧಗಧಗಿಸುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಮತಶಿಕಾರಿ ಮಾಡುತ್ತಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಪರ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಶಾಸಕ ಸಿದ್ದು ಸವದಿ, ಛಲವಾದಿ ನಾರಾಯಣಸ್ವಾಮಿ ಮತ ಸಂಚಾರ ಮಾಡುತ್ತಿದ್ದಾರೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಪಸಮರ ಜೋರಾಗಿದ್ದು ಕೈ ಕಮಲ ಮಧ್ಯೆ ಮತಬೇಟೆಯೂ ಭರ್ಜರಿಯಾಗಿ ನಡೆಯುತ್ತಿದೆ. ಅಖಾಡದಲ್ಲಿ ದಿಗ್ಗಜ ನಾಯಕರೇ ಮತಶಿಕಾರಿ ಮಾಡುತ್ತಿದ್ದು ಮತದಾರ ಪ್ರಭುಗಳ ಆಯ್ಕೆ ಯಾರೆಂಬುದೇ ಕುತೂಹಲವಾಗಿದೆ. ಮತದಾರ ಪ್ರಭುಗಳು ಗ್ಯಾರಂಟಿಯನ್ನ ಕೈ ಹಿಡಿತಾರಾ ಅಥವಾ ಬಿಜೆಪಿ ಭರವಸೆಗಳಿಗೆ ಮಣೆ ಹಾಕ್ತಾರಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಘಟಾನುಘಟಿ ನಾಯಕರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಹಾಲಿ ಮಾಜಿ ಮುಖ್ಯಮಂತ್ರಿಗಳ ಕ್ಯಾಂಪೇನ್ ಬಹಳ ಜೋರಾಗಿತ್ತು. ದಾವಣಗೆರೆಯಲ್ಲೂ ಕೂಡ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್. ಅಶೋಕ್ ಪ್ರಚಾರಕ್ಕೆ ಬಂದಿದ್ರು. ಆದರೆ ಮತಯಾಚನೆಗಿಂತ ಹೆಚ್ಚಾಗಿ ಮುಸ್ಲಿಂ ನಾಯಕರ ಮನವೊಲಿಕೆಯಲ್ಲಿ ಅರ್ಧ ಸಮಯವನ್ನು ಕಳೆಯುವಂತಾಗಿರುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಬಹಳ ದೊಡ್ಡ ಸವಾಲಾಗಿತ್ತು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಮಹಾಸಮರ ಅಕ್ಷರಶಃ ಮಹಾಯುದ್ಧ ರೀತಿಯೇ ಭಾಸವಾಗ್ತಿದೆ. ಗೆದ್ದು ಪ್ರತಿಷ್ಠೆ ಉಳಿಸಿಕೊಳ್ಳೋ ಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ರೆ, ಅಸ್ತಿತ್ವ ಉಳಿಸಿಕೊಳ್ಳೋ ಯತ್ನದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಸಿಲ ಝಳದ ರೀತಿಯಲ್ಲೇ ಉಪಚುನಾವಣೆಯ ಕಾವು ಕ್ಷಣಕ್ಕೂ ಜೋರಾಗ್ತಿದೆ. ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಕೈ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕೈ ನಾಯಕರು ಲಗ್ಗೆ ಇಟ್ಟಿದ್ದಾರೆ. ಸಮರ್ಥ ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದು ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆ ಸಾಲು ಸಾಲು ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಜಮೀರ್ ಟೆನ್ಷನ್. ಉಪಚುನಾವಣೆ ಸಮಯದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಮನವೊಲಿಸೋದ್ರಲ್ಲಿ ಕೈ ನಾಯಕರು ಸಕ್ಸಸ್ ಆಗಿದ್ರು ಟೆನ್ಷನ್ ಮಾತ್ರ ಕಮ್ಮಿ ಆಗಿಲ್ಲ. ಬಂಡಾಯ ಶಮನವಾದ್ರೂ ಮುಸ್ಲಿಂ ಮತಗಳ ಆತಂಕ ದುಪ್ಪಟ್ಟಾಗಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಮುನಿಸು ಕಮ್ಮಿಯಾದಂತೆ ಕಾಣುತ್ತಿಲ್ಲ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗದೆ ಕೇರಳದಲ್ಲಿ ಠಿಕಾಣಿ ಹಾಕಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಮೇಲಿನ ಸಿಟ್ಟಿನಿಂದ ಕೇವಲ ಒಂದು ದಿನ ಪ್ರಚಾರಕ್ಕೆ ಬರುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತೊಂದೆಡೆ ಜಮೀರ್ ಬೆಂಬಲಿಗರು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಮುಸ್ಲಿಮರೆಲ್ಲ ಒಟ್ಟಾಗಿ ಹೋರಾಡಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. वहाँ के लोगों में गुस्सा है, दोनों बातें सही है. कांग्रेस पार्टी ने मुसलमानों की हक तलफी की है, नाइंसाफी की है, उनके हक को मारा है. और ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया.
ಇನ್ನು ಮುಸ್ಲಿಂ ನಾಯಕರ ಅಸಮಾಧಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಹಲವರು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಯಾವುದೇ ಅಸಮಾಧಾನ ಇಲ್ಲ. ಅವರಿಗೆ ಕೇರಳ ಕಾಂಗ್ರೆಸ್ ಉಸ್ತುವಾರಿ ಕೊಡಲಾಗಿದೆ. ಪ್ರಚಾರಕ್ಕೆ ಅವರೂ ಬರ್ತಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಡಿಕೆಶಿ ತೆರಳಿ ಅಲ್ಲೇ ಊಟ ಮಾಡಿ ಸಭೆಯನ್ನೂ ನಡೆಸಿದ್ರು. ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ದಾವಣಗೆರೆ ಕಾಂಗ್ರೆಸ್ ಮುಸ್ಲಿಮರ ಭಿನ್ನಮತವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ಮುಸ್ಲಿಮರಿಗೆ ಅನ್ಯಾಯ ಮಾಡಿದೆ, ಹೀಗಾಗಿ ಈ ಬಾರಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಲ್ಲ, ಮತ ವಿಭಜನೆ ಆಗೋದು ಫಿಕ್ಸ್ ಅಂತಿದ್ದಾರೆ. ಆದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತ್ರ ವಿಪಕ್ಷಗಳ ಆಸೆ ಈಡೇರಲ್ಲ, ಎಲ್ಲವೂ ಸುಲಲಿತವಾಗಿ ನಡೆಯುತ್ತಿದೆ ಅಂತಿದ್ದಾರೆ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ. ಅದು ಎಲ್ಲರೂ ಪರಿಚಯ ಇದ್ದಾರೆ, ಯಾರು ಏನು ಹೊರಗಿನರಲ್ಲ, ಎಲ್ಲ ಮನೆಯವರೇ, ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿಯವರೇ ಕೂತ್ಕೊಂಡು ಮಾತಾಡಿ ಯಾರ್ಯಾರು ವಾಪಸ್ ತಕ್ಕಂತಾರೆ ಎಲ್ಲರೂ ತೆಗೆಸ್ತೀವಿ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಪಡೆ ಕಸರತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸುತ್ತಿದ್ರೆ ಬಿಜೆಪಿ ನಾಯಕರು ಮತಶಿಕಾರಿ ಶುರು ಮಾಡಿದ್ದಾರೆ. ಕುರುಕ್ಷೇತ್ರದ ಯುದ್ಧಕ್ಕೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಣಾಳಿಕೆ ಕೂಡ ರಿಲೀಸ್ ಮಾಡಿದ್ರು. ಬಳಿಕ ಖಾಸಗಿ ರೆಸಾರ್ಟ್ ಮಹತ್ವದ ಸಭೆ ಮಾಡಿ ಚುನಾವಣಾ ತಂತ್ರ ಪ್ರತಿತಂತ್ರ ಕುರಿತು ರೂಪುರೇಷೆ ಸಿದ್ಧಪಡಿಸುತ್ತಿದ್ದಾರೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ರಾಜ್ಯದ ಜನರ ಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ ದರ್ಬಾರನ್ನು ಈ ಸರ್ಕಾರ ಮಾಡ್ತಾ ಇದೆ. ಮೇಟಿ ಮಗನ ಪರ ಸಿಎಂ ಸಿದ್ದರಾಮಯ್ಯ ಮತಶಿಕಾರಿ. ಬಿಜೆಪಿ ಅಭ್ಯರ್ಥಿ ಪರ ವಿಜಯೇಂದ್ರ ಅಬ್ಬರದ ಮತಬೇಟೆ. ಬಾಗಲಕೋಟೆಯಲ್ಲೂ ಮಿನಿ ಸಮರದ ಕಾವು ಬಿರು ಬಿಸಿಲಿನಲ್ಲಿ ಧಗಧಗಿಸುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಮತಶಿಕಾರಿ ಮಾಡುತ್ತಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಪರ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಶಾಸಕ ಸಿದ್ದು ಸವದಿ, ಛಲವಾದಿ ನಾರಾಯಣಸ್ವಾಮಿ ಮತ ಸಂಚಾರ ಮಾಡುತ್ತಿದ್ದಾರೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಪಸಮರ ಜೋರಾಗಿದ್ದು ಕೈ ಕಮಲ ಮಧ್ಯೆ ಮತಬೇಟೆಯೂ ಭರ್ಜರಿಯಾಗಿ ನಡೆಯುತ್ತಿದೆ. ಅಖಾಡದಲ್ಲಿ ದಿಗ್ಗಜ ನಾಯಕರೇ ಮತಶಿಕಾರಿ ಮಾಡುತ್ತಿದ್ದು ಮತದಾರ ಪ್ರಭುಗಳ ಆಯ್ಕೆ ಯಾರೆಂಬುದೇ ಕುತೂಹಲವಾಗಿದೆ. ಮತದಾರ ಪ್ರಭುಗಳು ಗ್ಯಾರಂಟಿಯನ್ನ ಕೈ ಹಿಡಿತಾರಾ ಅಥವಾ ಬಿಜೆಪಿ ಭರವಸೆಗಳಿಗೆ ಮಣೆ ಹಾಕ್ತಾರಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಜನರ ಜೇಬಿಗೆ ನಾಳೆಯಿಂದ ಕತ್ತರಿ ಬೀಳ್ತಾ ಇದೆ. ಯಾಕಂದರೆ ಟೋಲ್ ದರ ಏರಿಕೆಯಾಗಿದೆ, ಫಾಸ್ಟ್ಯಾಗ್ ದರ ಏರಿಕೆಯಾಗಿದೆ, ರೈಲ್ವೆ ಟಿಕೆಟ್ ಕ್ಯಾನ್ಸಲ್ ಮಾಡಿದರೂ ಅರ್ಧಕ್ಕರ್ಧ ದುಡ್ಡು ಸಿಗೋದಿಲ್ಲ, ಫೋನ್ಪೇ, ಗೂಗಲ್ ಪೇ ಬಳಕೆಗೂ ಕೂಡ ಷರತ್ತುಗಳು ಜಾರಿಯಾಗ್ತವೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಕರೆಂಟ್, ನೀರಿನ ಬಿಲ್ ದರ ಏರಿಕೆಗೆ ಮುಂದಾಗಿದೆ. ನಾಳೆಯಿಂದ ದೇಶದಲ್ಲಿ ಹೊಸ ಹಣಕಾಸು ನಿಯಮಗಳು ಜಾರಿಗೆ ಬರುತ್ತಿದ್ದು ಜನರಿಗೆ ಬೆಲೆ ಏರಿಕೆ ಬರೆ ಬೀಳಲಿದೆ. ದೇಶದ ಬ್ಯಾಂಕ್ ವಹಿವಾಟುಗಳಲ್ಲಿ ಬದಲಾವಣೆಯಾಗಲಿದೆ. ಫೋನ್ ಪೇ, ಗೂಗಲ್ ಪೇ ರೂಲ್ಸ್ ಬದಲಾಗಲಿದ್ದು ಆರ್ಬಿಐ ಹೊಸ ನಿಯಮಗಳು ಜಾರಿಗೆ ಬರ್ತಿವೆ. ರೈಲು ಪ್ರಯಾಣಿಕರು ಇನ್ನು ಮುಂದೆ ಬೇಕಾಬಿಟ್ಟಿ ಟಿಕೆಟ್ ರದ್ದು ಮಾಡುವ ಹಾಗಿಲ್ಲ. ವಾಹನ ಸವಾರರು ವರ್ಷಕ್ಕೆ 1 ಸಲ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿಸಿಕೊಳ್ಳೋದು ನಾಳೆಯಿಂದ ದುಬಾರಿಯಾಗಲಿದೆ. ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದ್ರೂ ನಾಳೆಯಿಂದಲೇ ದಂಡ ಬೀಳಲಿದೆ. ವಾಹನಗಳ ಟೋಲ್ ದರದಲ್ಲಿ 3% 5% ಏರಿಕೆಯಾಗ್ತಿದೆ. ಅಂದರೆ 5 ರಿಂದ 10 ರೂಪಾಯಿ ಟೋಲ್ ದರ ಜಾಸ್ತಿ ಮಾಡುತ್ತಿದ್ದಾರೆ. ಇನ್ನು ವರ್ಷಕ್ಕೊಮ್ಮೆ 200 ಟ್ರಿಪ್ ಸೌಲಭ್ಯ ಆಗಿರುವ ರಾಜಮಾರ್ಗ ಫಾಸ್ಟ್ಯಾಗ್ ದರವನ್ನ 3,000 ರಿಂದ 3,075 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಟೋಲ್ಗಳಲ್ಲಿ ನಗದು ಪಾವತಿ ಪೂರ್ತಿ ರದ್ದುಗೊಳಿಸಲಾಗಿದೆ. ಇದು ಟೋಲ್ ಕಥೆಯಾದ್ರೆ ರೈಲ್ವೆ ಪ್ರಯಾಣ ಟಿಕೆಟ್ ರದ್ದು ಮಾಡಿದ್ರೆ ಹಣ ಸಿಗಲ್ಲ. 8 ಗಂಟೆ ಒಳಗೆ ರೈಲ್ವೆ ಟಿಕೆಟ್ ರದ್ದು ಮಾಡಿದ್ರೆ ಹಣ ವಾಪಸ್ ಬರಲ್ಲ. ಆದ್ರೆ ಪ್ರಯಾಣಕ್ಕೂ ಮೊದಲಿನ 24 ಗಂಟೆ ಒಳಗೆ ರದ್ದು ಮಾಡಿದ್ರೆ 50% ವಾಪಸ್ ಬರುತ್ತೆ. 24 ಗಂಟೆಗೂ ಮೊದಲೇ ರದ್ದು ಮಾಡಿದ್ರೆ 75% ವಾಪಸ್ ಕೊಡ್ತಾರೆ.
ಡಿಜಿಟಲ್ ಪಾವತಿಗೆ ಟೈಟ್ ರೂಲ್ಸ್ ಬರ್ತಾಗಿತ್ತು. ಡಿಜಿಟಲ್ ಪಾವತಿಗೆ OTP SMS ನಿಯಮ ಜಾರಿಯಾಗ್ತಿದೆ. ಫೋನ್ ಪೇ, ಗೂಗಲ್ ಪೇಗೂ ನಿಯಮ ಅನ್ವಯ ಆಗಲಿದೆ. ಆನ್ಲೈನ್ ಬ್ಯಾಂಕಿಂಗ್ ವಹಿವಾಟು 5 ಲಕ್ಷಕ್ಕೆ ಸೀಮಿತ ಮಾಡಿದ್ದಾರೆ. 5 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಆಧಾರ್ ಲಿಂಕ್ ಆಗಿರಬೇಕು. ಜೊತೆಗೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಸ್ಕ್ಯಾನ್ ಮಾಡಬೇಕು ಅನ್ನೋ ನಿಯಮ ನಾಳೆಯಿಂದ ಜಾರಿಯಾಗಲಿದೆ. ಇನ್ನು ನಾಳೆಯಿಂದ ತೆರಿಗೆ ಪಾವತಿಸೋರಿಗೆ ತಲೆನೋವು ಇರೋದಿಲ್ಲ. ಯಾಕಂದ್ರೆ ಫೈನಾನ್ಷಿಯಲ್ ವರ್ಷ, ಅಸೆಸ್ಮೆಂಟ್ ವರ್ಷ ಅನ್ನೋದನ್ನ ತೆಗೆದುಹಾಕಲಾಗಿದೆ. ಇನ್ನು ಮುಂದೆ ತೆರಿಗೆ ವರ್ಷ ಅನ್ನೋ ಹೆಸರಲ್ಲದೆ ಟ್ಯಾಕ್ಸ್ ನಿಯಮಗಳು ಜಾರಿಗೆ ಬರಲಿವೆ. ಉದ್ಯಮಿಗಳು ITR ಸಲ್ಲಿಸೋಕೆ ಆಗಸ್ಟ್ 31ರವರೆಗೆ ಡೆಡ್ಲೈನ್ ಕೊಟ್ಟಿದ್ರೆ, ಸಂಬಳದಾರರು ಮಾತ್ರ ಜುಲೈ 31ರೊಳಗೆ IT ಫೈಲ್ ಮಾಡಬೇಕು ಅನ್ನೋ ನಿಯಮ ಜಾರಿಗೆ ಬರ್ತಿದೆ. ಇದಿಷ್ಟೇ ಅಲ್ಲ, ಕೈಗಾರಿಕೆಗಳು ಬಳಸುವ ವಿದ್ಯುತ್ ದರದಲ್ಲೂ ಏರಿಕೆ ಆಗ್ತಿದೆ. ಈತನ ಮಧ್ಯೆ ಫಾಸ್ಟ್ಯಾಗ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ರು. DCM DK ಶಿವಕುಮಾರ್ ಮಾತನಾಡಿ, ಕೇಂದ್ರದ ಬೆಲೆ ಏರಿಕೆಯಿಂದ ಜನ ನರಳುತ್ತಿದ್ದಾರೆ. ಅಚ್ಚೇ ದಿನ್ ಅಂದ್ರು, ಈಗ ಕಚ್ಚಾ ದಿನ್ ಬಂದಿದೆ ಎನ್ನಬೇಕಾ ಅಂತ ಸಿಟ್ಟು ಹೊರಹಾಕಿದ್ರು. ಟೋಲ್ ದರ ಹೆಚ್ಚಿಸಿದ್ದಾರೆ. ಔಷಧಿಗಳ ಬೆಲೆ ಏರಿಕೆಯಾಗಿದೆ. 12% GST ಹಾಕ್ತಿದ್ದಾರೆ. ಕಬ್ಬಿಣದ ಬೆಲೆ, ಸಿಮೆಂಟ್ ಬೆಲೆ, ಏರ್ ಕಂಡೀಷನರ್, ಕೂಲರ್ 15%. ಇನ್ನು ವಿಮಾನದ ಟಿಕೆಟ್ ದರವು ಏರಿಕೆ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿಶೇಷವಾಗಿ ಏಪ್ರಿಲ್ 1ರಿಂದ ಜನರನ್ನ ಫೂಲ್ ಮಾಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡಲೇಬೇಕು. ಇದನ್ನು ವಾಪಸ್ ರೋಲ್ನೇ ಮಾಡಬೇಕು. ಜನರ ಸಂಕಟಕ್ಕೆ ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ಳೇಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಇದಕ್ಕೆ ಅವ್ರಿಗೆ ನೀವು ರೋಲ್ ಬ್ಯಾಕ್ ಮಾಡಿ ಜನರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ದಾರೆ, ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡಿದ್ದು, ಕೇಂದ್ರ ಸರ್ಕಾರ ಲೂಟಿ ಮಾಡುವುದಕ್ಕೆ ಹೊರಟಿದೆ ಅಂದ್ರು. ಟೋಲ್ ದರ ಹೆಚ್ಚಿಸಿ ಪ್ರತಿದಿನ ಸಾವಿರಾರು ಕೋಟಿ ಸಂಗ್ರಹ ಮಾಡುತ್ತಿದೆ. 26,000 ಕೋಟಿ ಟೋಲ್ ಸಂಗ್ರಹ ಮಾಡಿದೆ. ಕರ್ನಾಟಕ ಜನರನ್ನ ಕೇಂದ್ರ ಲೂಟಿ ಮಾಡ್ತಿದೆ ಅಂತ ಕಿಡಿಕಾರಿದ್ರು. April 1st has become a day of loot, rob and fleece for Modi government and the BJP. BJP-led Belle Erike has become a curse in the life of common man. Highway robbery being committed by BJP by repeated toll tax hikes. BJP and Modi government has collected 23,000 crores from Kannadigas alone in toll taxes. ಕೇಂದ್ರ ಸರ್ಕಾರ ಮಾತ್ರ ಬೆಲೆ ಏರಿಕೆ ಮಾಡ್ತಿಲ್ಲ. ರಾಜ್ಯದಲ್ಲೂ ಕೈಗಾರಿಕೆಗಳಿಗೆ ವಿದ್ಯುತ್ ದರ ಏರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಹಾಗೆ ಬೆಂಗಳೂರಿನ ಜನರಿಗೆ ನೀರಿನ ಬಿಲ್ ದರವನ್ನು ಏರಿಕೆ ಮಾಡಿದ್ದಾರೆ. ಒಟ್ನಲ್ಲಿ ಸರ್ಕಾರಗಳು ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ದಾವೆ ಹೊರತು ಯಾವುದೇ ಬೆಲೆ ಇಳಿಕೆ ಮಾಡಿಲ್ಲ. ಹೀಗಾಗಿ ಬೆಲೆ ಏರಿಕೆ ಬಿಸಿ ಜನರಿಗೆ ತಟ್ಟೋದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಘಟಾನುಘಟಿ ನಾಯಕರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಹಾಲಿ ಮಾಜಿ ಮುಖ್ಯಮಂತ್ರಿಗಳ ಕ್ಯಾಂಪೇನ್ ಬಹಳ ಜೋರಾಗಿತ್ತು. ದಾವಣಗೆರೆಯಲ್ಲೂ ಕೂಡ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಪ್ರತಿಪಕ್ಷ ನಾಯಕ ಅಶೋಕ್ ಪ್ರಚಾರಕ್ಕೆ ಬಂದಿದ್ರು. ಆದರೆ ಮತಯಾಚನೆಗಿಂತ ಹೆಚ್ಚಾಗಿ ಮುಸ್ಲಿಂ ನಾಯಕರ ಮನವೊಲಿಕೆಯಲ್ಲಿ ಅರ್ಧ ಸಮಯವನ್ನು ಕಳೆಯುವಂತಾಗಿರುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಬಹಳ ದೊಡ್ಡ ಸವಾಲಾಗಿತ್ತು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಮಹಾಸಮರ ಅಕ್ಷರಶಃ ಮಹಾಯುದ್ಧ ರೀತಿಯೇ ಭಾಸವಾಗ್ತಿದೆ. ಗೆದ್ದು ಪ್ರತಿಷ್ಠೆ ಉಳಿಸಿಕೊಳ್ಳೋ ಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ರೆ, ಅಸ್ತಿತ್ವ ಉಳಿಸಿಕೊಳ್ಳೋ ಯತ್ನದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಸಿಲ ಝಳದ ರೀತಿಯಲ್ಲೇ ಉಪಚುನಾವಣೆಯ ಕಾವು ಕ್ಷಣಕ್ಕೂ ಜೋರಾಗ್ತಿದೆ. ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಕೈ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. DCM DK ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕೈ ನಾಯಕರು ಲಗ್ಗೆ ಇಟ್ಟಿದ್ದಾರೆ. ಸಮರ್ಥ ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದು, ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆ ಸಾಲು ಸಾಲು ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಜಮೀರ್ ಟೆನ್ಷನ್. ಉಪಚುನಾವಣೆ ಸಮಯದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಮನವೊಲಿಸೋದ್ರಲ್ಲಿ ಕೈ ನಾಯಕರು ಸಕ್ಸಸ್ ಆಗಿದ್ರು, ಟೆನ್ಷನ್ ಮಾತ್ರ ಕಮ್ಮಿ ಆಗಿಲ್ಲ. ಬಂಡಾಯ ಶಮನವಾದ್ರೂ ಮುಸ್ಲಿಂ ಮತಗಳ ಆತಂಕ ದುಪ್ಪಟ್ಟಾಗಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಮುನಿಸು ಕಮ್ಮಿಯಾದಂತೆ ಕಾಣ್ತಿಲ್ಲ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗದೆ ಕೇರಳದಲ್ಲಿ ಠಿಕಾಣಿ ಹಾಕಿದ್ದಾರೆ.
ಸಚಿವ ಎಸ್ ಮಲ್ಲಿಕಾರ್ಜುನ್ ಮೇಲಿನ ಸಿಟ್ಟಿನಿಂದ ಕೇವಲ 1 ದಿನ ಪ್ರಚಾರಕ್ಕೆ ಬರುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತೊಂದೆಡೆ ಜಮೀರ್ ಬೆಂಬಲಿಗರು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಮುಸ್ಲಿಮರೆಲ್ಲ ಒಟ್ಟಾಗಿ ಹೋರಾಡಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. वहाँ के लोगों में गुस्सा है, दोनों बातें सही है. कांग्रेस पार्टी ने मुसलमानों की हक तलफी की है, नाइंसाफी की है, उनके हक को मारा है. और ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया. ಇನ್ನು ಮುಸ್ಲಿಂ ನಾಯಕರ ಅಸಮಾಧಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಹಲವರು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ಗೆ ಯಾವುದೇ ಅಸಮಾಧಾನ ಇಲ್ಲ. ಅವರಿಗೆ ಕೇರಳ ಕಾಂಗ್ರೆಸ್ ಉಸ್ತುವಾರಿ ಕೊಡಲಾಗಿದೆ. ಪ್ರಚಾರಕ್ಕೆ ಅವರೂ ಬರ್ತಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಡಿಕೆಶಿ ತೆರಳಿ ಅಲ್ಲೇ ಊಟ ಮಾಡಿ ಸಭೆಯನ್ನೂ ನಡೆಸಿದ್ರು. ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ದಾವಣಗೆರೆ ಕಾಂಗ್ರೆಸ್ ಮುಸ್ಲಿಮರ ಭಿನ್ನಮತವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ಮುಸ್ಲಿಮರಿಗೆ ಅನ್ಯಾಯ ಮಾಡಿದೆ, ಹೀಗಾಗಿ ಈ ಬಾರಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಲ್ಲ, ಮತ ವಿಭಜನೆಯಾಗೋದು ಫಿಕ್ಸ್ ಅಂತಿದ್ದಾರೆ. ಆದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತ್ರ ವಿಪಕ್ಷಗಳ ಆಸೆ ಈಡೇರಲ್ಲ, ಎಲ್ಲವೂ ಸುಲಲಿತವಾಗಿ ನಡೆಯುತ್ತಿದೆ ಅಂತಿದ್ದಾರೆ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ. ಅದು ಎಲ್ಲರೂ ಪರಿಚಯ ಇದ್ದಾರೆ, ಯಾರು ಏನು ಹೊರಗಿನರಲ್ಲ, ಎಲ್ಲ ಮನೆಯವರೇ, ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿಯವರೇ ಕೂತ್ಕೊಂಡು ಮಾತಾಡಿ ಯಾರ್ಯಾರು ವಾಪಸ್ ತಕ್ಕಂತಾರೆ ಎಲ್ಲರೂ ತೆಗೆಸ್ತೀವಿ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಪಡೆ ಕಸರತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸುತ್ತಿದ್ರೆ ಬಿಜೆಪಿ ನಾಯಕರು ಮತಶಿಕಾರಿ ಶುರು ಮಾಡಿದ್ದಾರೆ. ಕುರುಕ್ಷೇತ್ರದ ಯುದ್ಧಕ್ಕೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಣಾಳಿಕೆ ಕೂಡ ರಿಲೀಸ್ ಮಾಡಿದ್ರು. ಬಳಿಕ ಖಾಸಗಿ ರೆಸಾರ್ಟ್ ಮಹತ್ವದ ಸಭೆ ಮಾಡಿ ಚುನಾವಣಾ ತಂತ್ರ ಪ್ರತಿತಂತ್ರ ಕುರಿತು ರೂಪುರೇಷೆ ಸಿದ್ಧಪಡಿಸುತ್ತಿದ್ದಾರೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ರಾಜ್ಯದ ಜನರ ಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ ದರ್ಬಾರನ್ನು ಈ ಸರ್ಕಾರ ಮಾಡ್ತಾ ಇದೆ. ಮೇಟಿ ಮಗನ ಪರ ಸಿಎಂ ಸಿದ್ದರಾಮಯ್ಯ ಮತಶಿಕಾರಿ. ಬಿಜೆಪಿ ಅಭ್ಯರ್ಥಿ ಪರ ವಿಜಯೇಂದ್ರ ಅಬ್ಬರದ ಮತಬೇಟೆ. ಬಾಗಲಕೋಟೆಯಲ್ಲೂ ಮಿನಿ ಸಮರದ ಕಾವು ಬಿರು ಬಿಸಿಲಿನಲ್ಲಿ ಧಗಧಗಿಸುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಮತಶಿಕಾರಿ ಮಾಡುತ್ತಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಪರ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಶಾಸಕ ಸಿದ್ದು ಸವದಿ, ಛಲವಾದಿ ನಾರಾಯಣಸ್ವಾಮಿ ಮತ ಸಂಚಾರ ಮಾಡುತ್ತಿದ್ದಾರೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಪಸಮರ ಜೋರಾಗಿದ್ದು ಕೈಕಮಲ ಮಧ್ಯೆ ಮತಬೇಟೆಯೂ ಭರ್ಜರಿಯಾಗಿ ನಡೆಯುತ್ತಿದೆ. ಅಖಾಡದಲ್ಲಿ ದಿಗ್ಗಜ ನಾಯಕರೇ ಮತಶಿಕಾರಿ ಮಾಡುತ್ತಿದ್ದು ಮತದಾರ ಪ್ರಭುಗಳ ಆಯ್ಕೆ ಯಾರೆಂಬುದೇ ಕುತೂಹಲವಾಗಿದೆ. ಮತದಾರ ಪ್ರಭುಗಳು ಗ್ಯಾರಂಟಿಯನ್ನ ಕೈ ಹಿಡಿತಾರಾ ಅಥವಾ ಬಿಜೆಪಿ ಭರವಸೆಗಳಿಗೆ ಮಣೆ ಹಾಕ್ತಾರಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಜನರ ಜೇಬಿಗೆ ನಾಳೆಯಿಂದ ಕತ್ತರಿ ಬೀಳ್ತಾ ಇದೆ. ಯಾಕಂದರೆ ಟೋಲ್ ದರ ಏರಿಕೆಯಾಗಿದೆ, ಫಾಸ್ಟ್ಯಾಗ್ ದರ ಏರಿಕೆಯಾಗಿದೆ, ರೈಲ್ವೆ ಟಿಕೆಟ್ ಕ್ಯಾನ್ಸಲ್ ಮಾಡಿದರೂ ಅರ್ಧಕ್ಕರ್ಧ ದುಡ್ಡು ಸಿಗೋದಿಲ್ಲ, ಫೋನ್ಪೇ, ಗೂಗಲ್ ಪೇ ಬಳಕೆಗೂ ಕೂಡ ಷರತ್ತುಗಳು ಜಾರಿಯಾಗ್ತವೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಕರೆಂಟ್, ನೀರಿನ ಬಿಲ್ ದರ ಏರಿಕೆಗೆ ಮುಂದಾಗಿದೆ. ನಾಳೆಯಿಂದ ದೇಶದಲ್ಲಿ ಹೊಸ ಹಣಕಾಸು ನಿಯಮಗಳು ಜಾರಿಗೆ ಬರುತ್ತಿದ್ದು ಜನರಿಗೆ ಬೆಲೆ ಏರಿಕೆ ಬರೆ ಬೀಳಲಿದೆ. ದೇಶದ ಬ್ಯಾಂಕ್ ವಹಿವಾಟುಗಳಲ್ಲಿ ಬದಲಾವಣೆಯಾಗಲಿದೆ. ಫೋನ್ ಪೇ, ಗೂಗಲ್ ಪೇ ರೂಲ್ಸ್ ಬದಲಾಗಲಿದ್ದು ಆರ್ಬಿಐ ಹೊಸ ನಿಯಮಗಳು ಜಾರಿಗೆ ಬರ್ತಿವೆ. ರೈಲು ಪ್ರಯಾಣಿಕರು ಇನ್ನು ಮುಂದೆ ಬೇಕಾಬಿಟ್ಟಿ ಟಿಕೆಟ್ ರದ್ದು ಮಾಡುವ ಹಾಗಿಲ್ಲ. ವಾಹನ ಸವಾರರು ವರ್ಷಕ್ಕೆ 1 ಸಲ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿಸಿಕೊಳ್ಳೋದು ನಾಳೆಯಿಂದ ದುಬಾರಿಯಾಗಲಿದೆ. ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದ್ರೂ ನಾಳೆಯಿಂದಲೇ ದಂಡ ಬೀಳಲಿದೆ.
ವಾಹನಗಳ ಟೋಲ್ ದರದಲ್ಲಿ 3% 5% ಏರಿಕೆಯಾಗ್ತಿದೆ. ಅಂದರೆ 5ರಿಂದ 10 ರೂಪಾಯಿ ಟೋಲ್ ದರ ಜಾಸ್ತಿ ಮಾಡುತ್ತಿದ್ದಾರೆ. ಇನ್ನು ವರ್ಷಕ್ಕೊಮ್ಮೆ 200 ಟ್ರಿಪ್ ಸೌಲಭ್ಯ ಆಗಿರುವ ರಾಜಮಾರ್ಗ ಫಾಸ್ಟ್ಯಾಗ್ ದರವನ್ನ 3,000ದಿಂದ 3,075 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಟೋಲ್ಗಳಲ್ಲಿ ನಗದು ಪಾವತಿ ಪೂರ್ತಿ ರದ್ದುಗೊಳಿಸಲಾಗಿದೆ. ಇದು ಟೋಲ್ ಕಥೆಯಾದ್ರೆ ರೈಲ್ವೆ ಪ್ರಯಾಣ ಟಿಕೆಟ್ ರದ್ದು ಮಾಡಿದ್ರೆ ಹಣ ಸಿಗಲ್ಲ. 8 ಗಂಟೆ ಒಳಗೆ ರೈಲ್ವೆ ಟಿಕೆಟ್ ರದ್ದು ಮಾಡಿದ್ರೆ ಹಣ ವಾಪಸ್ ಬರಲ್ಲ. ಆದ್ರೆ ಪ್ರಯಾಣಕ್ಕೂ ಮೊದಲಿನ 24 ಗಂಟೆ ಒಳಗೆ ರದ್ದು ಮಾಡಿದ್ರೆ 50% ವಾಪಸ್ ಬರುತ್ತೆ. 24 ಗಂಟೆಗೂ ಮೊದಲೇ ರದ್ದು ಮಾಡಿದ್ರೆ 75% ವಾಪಸ್ ಕೊಡ್ತಾರೆ. ಡಿಜಿಟಲ್ ಪಾವತಿಗೆ ಟೈಟ್ ರೂಲ್ಸ್ ಬರ್ತಾಗಿದ್ದು, ಡಿಜಿಟಲ್ ಪಾವತಿಗೆ OTP SMS ನಿಯಮ ಜಾರಿಯಾಗ್ತಿದೆ. ಫೋನ್ ಪೇ, ಗೂಗಲ್ ಪೇಗೂ ನಿಯಮ ಅನ್ವಯ ಆಗಲಿದೆ. ಆನ್ಲೈನ್ ಬ್ಯಾಂಕಿಂಗ್ ವಹಿವಾಟು 5 ಲಕ್ಷಕ್ಕೆ ಸೀಮಿತ ಮಾಡಿದ್ದಾರೆ. 5 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಆಧಾರ್ ಲಿಂಕ್ ಆಗಿರಬೇಕು. ಜೊತೆಗೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಸ್ಕ್ಯಾನ್ ಮಾಡಬೇಕು ಅನ್ನೋ ನಿಯಮ ನಾಳೆಯಿಂದ ಜಾರಿಯಾಗಲಿದೆ. ಇನ್ನು ನಾಳೆಯಿಂದ ತೆರಿಗೆ ಪಾವತಿಸೋರಿಗೆ ತಲೆನೋವು ಇರೋದಿಲ್ಲ. ಯಾಕಂದ್ರೆ ಫೈನಾನ್ಷಿಯಲ್ ವರ್ಷ, ಅಸೆಸ್ಮೆಂಟ್ ವರ್ಷ ಅನ್ನೋದನ್ನ ತೆಗೆದುಹಾಕಲಾಗಿದೆ. ಇನ್ನು ಮುಂದೆ ತೆರಿಗೆ ವರ್ಷ ಅನ್ನೋ ಹೆಸರಲ್ಲದೆ ಟ್ಯಾಕ್ಸ್ ನಿಯಮಗಳು ಜಾರಿಗೆ ಬರಲಿವೆ. ಉದ್ಯಮಿಗಳು ITR ಸಲ್ಲಿಸೋಕೆ ಆಗಸ್ಟ್ 31ರವರೆಗೆ ಡೆಡ್ಲೈನ್ ಕೊಟ್ಟಿದ್ರೆ, ಸಂಬಳದಾರರು ಮಾತ್ರ ಜುಲೈ 31ರೊಳಗೆ IT ಫೈಲ್ ಮಾಡಬೇಕು ಅನ್ನೋ ನಿಯಮ ಜಾರಿಗೆ ಬರ್ತಿದೆ. ಇದಿಷ್ಟೇ ಅಲ್ಲ, ಕೈಗಾರಿಕೆಗಳು ಬಳಸುವ ವಿದ್ಯುತ್ ದರದಲ್ಲೂ ಏರಿಕೆ ಆಗ್ತಿದೆ. ಈತನ ಮಧ್ಯೆ ಫಾಸ್ಟ್ಯಾಗ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ರು. DCM DK ಶಿವಕುಮಾರ್ ಮಾತನಾಡಿ, ಕೇಂದ್ರದ ಬೆಲೆ ಏರಿಕೆಯಿಂದ ಜನ ನರಳುತ್ತಿದ್ದಾರೆ. ಅಚ್ಚೇ ದಿನ್ ಅಂದ್ರು, ಈಗ ಕಚ್ಚಾ ದಿನ್ ಬಂದಿದೆ ಎನ್ನಬೇಕಾ ಅಂತ ಸಿಟ್ಟು ಹೊರಹಾಕಿದ್ರು. ಟೋಲ್ ದರ ಹೆಚ್ಚಿಸಿದ್ದಾರೆ. ಔಷಧಿಗಳ ಬೆಲೆ ಏರಿಕೆಯಾಗಿದೆ. 12% GST ಹಾಕ್ತಿದ್ದಾರೆ. ಕಬ್ಬಿಣದ ಬೆಲೆ, ಸಿಮೆಂಟ್ ಬೆಲೆ, ಏರ್ ಕಂಡೀಷನರ್, ಕೂಲರ್ 15%. ಇನ್ನು ವಿಮಾನದ ಟಿಕೆಟ್ ದರವು ಏರಿಕೆ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿಶೇಷವಾಗಿ ಏಪ್ರಿಲ್ 1ರಿಂದ ಜನರನ್ನ ಫೂಲ್ ಮಾಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡಲೇಬೇಕು. ಇದನ್ನು ವಾಪಸ್ ರೋಲ್ ಮಾಡಬೇಕು. ಜನರ ಸಂಕಟಕ್ಕೆ ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ಳೇಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಇದಕ್ಕೆ ಅವ್ರಿಗೆ ನೀವು ರೋಲ್ ಬ್ಯಾಕ್ ಮಾಡಿ ಜನರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ದಾರೆ, ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡಿದ್ದು, ಕೇಂದ್ರ ಸರ್ಕಾರ ಲೂಟಿ ಮಾಡುವುದಕ್ಕೆ ಹೊರಟಿದೆ ಅಂದ್ರು. ಟೋಲ್ ದರ ಹೆಚ್ಚಿಸಿ ಪ್ರತಿದಿನ ಸಾವಿರಾರು ಕೋಟಿ ಸಂಗ್ರಹ ಮಾಡುತ್ತಿದೆ. 26,000 ಕೋಟಿ ಟೋಲ್ ಸಂಗ್ರಹ ಮಾಡಿದೆ. ಕರ್ನಾಟಕ ಜನರನ್ನ ಕೇಂದ್ರ ಲೂಟಿ ಮಾಡ್ತಿದೆ ಅಂತ ಕಿಡಿಕಾರಿದ್ರು. April 1st has become a day of loot, rob and fleece for Modi government and the BJP. BJP-led Belle Erike has become a curse in the life of common man. Highway robbery being committed by BJP by repeated toll tax hikes. BJP and Modi government has collected 23,000 crores from Kannadigas alone in toll taxes. ಕೇಂದ್ರ ಸರ್ಕಾರ ಮಾತ್ರ ಬೆಲೆ ಏರಿಕೆ ಮಾಡುತ್ತಿಲ್ಲ. ರಾಜ್ಯದಲ್ಲೂ ಕೈಗಾರಿಕೆಗಳಿಗೆ ವಿದ್ಯುತ್ ದರ ಏರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಹಾಗೆ ಬೆಂಗಳೂರಿನ ಜನರಿಗೆ ನೀರಿನ ಬಿಲ್ ದರವನ್ನು ಏರಿಕೆ ಮಾಡಿದ್ದಾರೆ. ಒಟ್ನಲ್ಲಿ ಸರ್ಕಾರಗಳು ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ದಾವೆ ಹೊರತು ಯಾವುದೇ ಬೆಲೆ ಇಳಿಕೆ ಮಾಡಿಲ್ಲ. ಹೀಗಾಗಿ ಬೆಲೆ ಏರಿಕೆ ಬಿಸಿ ಜನರಿಗೆ ತಟ್ಟೋದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್. ಇನ್ನು ಜನರ ಜೇಬಿಗೆ ನಾಳೆಯಿಂದ ಕತ್ತರಿ ಬೀಳ್ತಾ ಇದೆ. ಯಾಕಂದರೆ ಟೋಲ್ ದರ ಏರಿಕೆಯಾಗಿದೆ, ಫಾಸ್ಟ್ಯಾಗ್ ದರ ಏರಿಕೆಯಾಗಿದೆ. ರೈಲ್ವೆ ಟಿಕೆಟ್ ಕ್ಯಾನ್ಸಲ್ ಮಾಡಿದರೂ ಅರ್ಧಕ್ಕರ್ಧ ದುಡ್ಡು ಸಿಗೋದಿಲ್ಲ. ಫೋನ್ಪೇ, ಗೂಗಲ್ ಪೇ ಬಳಕೆಗೂ ಕೂಡ ಷರತ್ತುಗಳು ಜಾರಿಯಾಗ್ತವೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಕರೆಂಟ್, ನೀರಿನ ಬಿಲ್ ದರ ಏರಿಕೆಗೆ ಮುಂದಾಗಿದೆ. ನಾಳೆಯಿಂದ ದೇಶದಲ್ಲಿ ಹೊಸ ಹಣಕಾಸು ನಿಯಮಗಳು ಜಾರಿಗೆ ಬರುತ್ತಿದ್ದು, ಜನರಿಗೆ ಬೆಲೆ ಏರಿಕೆ ಬರೆ ಬೀಳಲಿದೆ. ದೇಶದ ಬ್ಯಾಂಕ್ ವಹಿವಾಟುಗಳಲ್ಲಿ ಬದಲಾವಣೆಯಾಗಲಿದೆ. ಫೋನ್ ಪೇ, ಗೂಗಲ್ ಪೇ ರೂಲ್ಸ್ ಬದಲಾಗಲಿದ್ದು, RBI ಹೊಸ ನಿಯಮಗಳು ಜಾರಿಗೆ ಬರ್ತಿವೆ. ರೈಲು ಪ್ರಯಾಣಿಕರು ಇನ್ನು ಮುಂದೆ ಬೇಕಾಬಿಟ್ಟಿ ಟಿಕೆಟ್ ರದ್ದು ಮಾಡುವ ಹಾಗಿಲ್ಲ. ವಾಹನ ಸವಾರರು ವರ್ಷಕ್ಕೆ 1 ಸಲ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿಸಿಕೊಳ್ಳೋದು ನಾಳೆಯಿಂದ ದುಬಾರಿಯಾಗಲಿದೆ. ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದ್ರೂ ನಾಳೆಯಿಂದಲೇ ದಂಡ ಬೀಳಲಿದೆ.
ವಾಹನಗಳ ಟೋಲ್ ದರದಲ್ಲಿ 3% 5% ಏರಿಕೆಯಾಗ್ತಿದೆ. ಅಂದರೆ 5ರಿಂದ 10 ರೂಪಾಯಿ ಟೋಲ್ ದರ ಜಾಸ್ತಿ ಮಾಡುತ್ತಿದ್ದಾರೆ. ಇನ್ನು ವರ್ಷಕ್ಕೊಮ್ಮೆ 200 ಟ್ರಿಪ್ ಸೌಲಭ್ಯ ಆಗಿರುವ ರಾಜಮಾರ್ಗ ಫಾಸ್ಟ್ಯಾಗ್ ದರವನ್ನ 3,000ದಿಂದ 3,075 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಟೋಲ್ಗಳಲ್ಲಿ ನಗದು ಪಾವತಿ ಪೂರ್ತಿ ರದ್ದುಗೊಳಿಸಲಾಗಿದೆ. ಇದು ಟೋಲ್ ಕಥೆಯಾದ್ರೆ ರೈಲ್ವೆ ಪ್ರಯಾಣ ಟಿಕೆಟ್ ರದ್ದು ಮಾಡಿದ್ರೆ ಹಣ ಸಿಗಲ್ಲ. 8 ಗಂಟೆ ಒಳಗೆ ರೈಲ್ವೆ ಟಿಕೆಟ್ ರದ್ದು ಮಾಡಿದ್ರೆ ಹಣ ವಾಪಸ್ ಬರಲ್ಲ. ಆದ್ರೆ ಪ್ರಯಾಣಕ್ಕೂ ಮೊದಲಿನ 24 ಗಂಟೆ ಒಳಗೆ ರದ್ದು ಮಾಡಿದ್ರೆ 50% ವಾಪಸ್ ಬರುತ್ತೆ. 24 ಗಂಟೆಗೂ ಮೊದಲೇ ರದ್ದು ಮಾಡಿದ್ರೆ 75% ವಾಪಸ್ ಕೊಡ್ತಾರೆ. ಡಿಜಿಟಲ್ ಪಾವತಿಗೆ ಟೈಟ್ ರೂಲ್ಸ್ ಬರ್ತಾಗಿದ್ದು, ಡಿಜಿಟಲ್ ಪಾವತಿಗೆ OTP SMS ನಿಯಮ ಜಾರಿಯಾಗ್ತಿದೆ. ಫೋನ್ ಪೇ, ಗೂಗಲ್ ಪೇಗೂ ನಿಯಮ ಅನ್ವಯ ಆಗಲಿದೆ. ಆನ್ಲೈನ್ ಬ್ಯಾಂಕಿಂಗ್ ವಹಿವಾಟು 5 ಲಕ್ಷಕ್ಕೆ ಸೀಮಿತ ಮಾಡಿದ್ದಾರೆ. 5 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಆಧಾರ್ ಲಿಂಕ್ ಆಗಿರಬೇಕು. ಜೊತೆಗೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಸ್ಕ್ಯಾನ್ ಮಾಡಬೇಕು ಅನ್ನೋ ನಿಯಮ ನಾಳೆಯಿಂದ ಜಾರಿಯಾಗಲಿದೆ. ಇನ್ನು ನಾಳೆಯಿಂದ ತೆರಿಗೆ ಪಾವತಿಸೋರಿಗೆ ತಲೆನೋವು ಇರೋದಿಲ್ಲ. ಯಾಕಂದ್ರೆ ಫೈನಾನ್ಷಿಯಲ್ ವರ್ಷ, ಅಸೆಸ್ಮೆಂಟ್ ವರ್ಷ ಅನ್ನೋದನ್ನ ತೆಗೆದುಹಾಕಲಾಗಿದೆ. ಇನ್ನು ಮುಂದೆ ತೆರಿಗೆ ವರ್ಷ ಅನ್ನೋ ಹೆಸರಲ್ಲದೆ ಟ್ಯಾಕ್ಸ್ ನಿಯಮಗಳು ಜಾರಿಗೆ ಬರಲಿವೆ. ಉದ್ಯಮಿಗಳು ITR ಸಲ್ಲಿಸೋಕೆ ಆಗಸ್ಟ್ 31ರವರೆಗೆ ಡೆಡ್ಲೈನ್ ಕೊಟ್ಟಿದ್ರೆ, ಸಂಬಳದಾರರು ಮಾತ್ರ ಜುಲೈ 31ರೊಳಗೆ IT ಫೈಲ್ ಮಾಡಬೇಕು ಅನ್ನೋ ನಿಯಮ ಜಾರಿಗೆ ಬರ್ತಿದೆ. ಇದಿಷ್ಟೇ ಅಲ್ಲ, ಕೈಗಾರಿಕೆಗಳು ಬಳಸುವ ವಿದ್ಯುತ್ ದರದಲ್ಲೂ ಏರಿಕೆ ಆಗ್ತಿದೆ. ಈತನ ಮಧ್ಯೆ ಫಾಸ್ಟ್ಯಾಗ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ರು. DCM DK ಶಿವಕುಮಾರ್ ಮಾತನಾಡಿ, ಕೇಂದ್ರದ ಬೆಲೆ ಏರಿಕೆಯಿಂದ ಜನ ನರಳುತ್ತಿದ್ದಾರೆ. ಅಚ್ಚೇ ದಿನ್ ಅಂದ್ರು. ಈಗ ಕಚ್ಚಾ ದಿನ್ ಬಂದಿದೆ ಎನ್ನಬೇಕಾ ಅಂತ ಸಿಟ್ಟು ಹೊರಹಾಕಿದ್ರು. ಟೋಲ್ ದರ ಹೆಚ್ಚಿಸಿದ್ದಾರೆ. ಔಷಧಿಗಳ ಬೆಲೆ ಏರಿಕೆಯಾಗಿದೆ. 12% GST ಹಾಕ್ತಿದ್ದಾರೆ. ಕಬ್ಬಿಣದ ಬೆಲೆ, ಸಿಮೆಂಟ್ ಬೆಲೆ, ಏರ್ ಕಂಡೀಷನರ್, ಕೂಲರ್ 15%. ಇನ್ನು ವಿಮಾನದ ಟಿಕೆಟ್ ದರವು ಏರಿಕೆ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿಶೇಷವಾಗಿ ಏಪ್ರಿಲ್ 1ರಿಂದ ಜನರನ್ನ ಫೂಲ್ ಮಾಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡಲೇಬೇಕು. ಇದನ್ನು ವಾಪಸ್ ರೋಲ್ನೇ ಮಾಡಬೇಕು. ಜನರ ಸಂಕಟಕ್ಕೆ ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ಳೇಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಇದಕ್ಕೆ ಅವ್ರಿಗೆ ನೀವು ರೋಲ್ ಬ್ಯಾಕ್ ಮಾಡಿ ಜನರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ದಾರೆ, ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡಿದ್ದು, ಕೇಂದ್ರ ಸರ್ಕಾರ ಲೂಟಿ ಮಾಡುವುದಕ್ಕೆ ಹೊರಟಿದೆ ಅಂದ್ರು. ಟೋಲ್ ದರ ಹೆಚ್ಚಿಸಿ ಪ್ರತಿದಿನ ಸಾವಿರಾರು ಕೋಟಿ ಸಂಗ್ರಹ ಮಾಡುತ್ತಿದೆ. 26,000 ಕೋಟಿ ಟೋಲ್ ಸಂಗ್ರಹ ಮಾಡಿದೆ. ಕರ್ನಾಟಕ ಜನರನ್ನ ಕೇಂದ್ರ ಲೂಟಿ ಮಾಡ್ತಿದೆ ಅಂತ ಕಿಡಿಕಾರಿದ್ರು. April 1st has become a day of loot, rob and fleece for Modi government and the BJP. BJP-led Belle Erike has become a curse in the life of common man. Highway robbery being committed by BJP by repeated toll tax hikes. BJP and Modi government has collected 23,000 crores from Kannadigas alone in toll taxes. ಕೇಂದ್ರ ಸರ್ಕಾರ ಮಾತ್ರ ಬೆಲೆ ಏರಿಕೆ ಮಾಡುತ್ತಿಲ್ಲ. ರಾಜ್ಯದಲ್ಲೂ ಕೈಗಾರಿಕೆಗಳಿಗೆ ವಿದ್ಯುತ್ ದರ ಏರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಹಾಗೆ ಬೆಂಗಳೂರಿನ ಜನರಿಗೆ ನೀರಿನ ಬಿಲ್ ದರವನ್ನು ಏರಿಕೆ ಮಾಡಿದ್ದಾರೆ. ಒಟ್ನಲ್ಲಿ ಸರ್ಕಾರಗಳು ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ದಾವೆ ಹೊರತು ಯಾವುದೇ ಬೆಲೆ ಇಳಿಕೆ ಮಾಡಿಲ್ಲ. ಹೀಗಾಗಿ ಬೆಲೆ ಏರಿಕೆ ಬಿಸಿ ಜನರಿಗೆ ತಟ್ಟೋದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್